ಜನವರಿ ಬಂತು, ರಥಸಪ್ತಮಿ ಮುಗೀತು. ಸೊ ಇವಾಗ ಒಂಚೂರು ಸೀಡ್ಸ್ ಸೋ ಮಾಡೋಣ. ಈ ವರ್ಷದ್ದು ಫಸ್ಟ್ ಸೀಡ್ಸು. ಸೊ ಇವಾಗ ತೋರಿಸ್ತೀನಿ. ಇದು ನಿಮ್ಮ ಮನೇಲೂ ಬೆಳ್ಕೊಬೋದು, ತುಂಬಾ ಈಸಿ. ಇವತ್ತು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಇದು ಕೊತ್ತಂಬರಿ ಬೀಜ ಎಲ್ಲರ ಮನೇಲೂ ಇರುತ್ತೆ. ಇದನ್ನು ತೊಗೊಂಡು, ಇದು ಫುಲ್ ಇರುತ್ತೆ, ಫ್ರೀಝರಲ್ಲೆಲ್ಲರೂ ಇಟ್ಟಿದ್ರೆ ಈಚೆಗೆ ತೆಕ್ಕೊಳ್ಳಿ. ಇದನ್ನು ಇವಾಗ ಒಂಚೂರು ಕುಟ್ಕೊಂಡು ಹಾಫ್ ಮಾಡ್ಕೊತೀನಿ. ಇದನ್ನು ನೋಡಿ, ಇದು ಹಾಫ್ ಮಾಡಿಕೊಂಡ್ರೆ ಕೊತ್ತಂಬರಿ ಬೀಜ ಹೀಗಾಗತ್ತೆ. ಹಾಫ್ ಸಾಕು. ಹೀಗೆ ಓಪನ್ ಮಾಡಿಕೊಂಡ್ರೆ ಸಾಕು. ಒಂಚೂರು ಕುಟ್ಟಿದ್ರೆ ಈ ಥರ ಆಗುತ್ತೆ. ನೀವೇನು ಇದನ್ನು ಕೊತ್ತಂಬರಿ ಸೊಪ್ಪು ನೀವು ಗ್ರೋ ಬ್ಯಾಗಲ್ಲೇ ಬೆಳಿಬೇಕು ಅಂತಿಲ್ಲ. ನನ್ನ ಹತ್ರ ಇತ್ತು, ಅದಕ್ಕೋಸ್ಕರ ಬೆಳ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ಮಣ್ಣು ಹೇಗೆ ಪ್ರಿಪೇರ್ ಮಾಡಬೇಕು? ಇದಕ್ಕೆ ನಾನು ಕೋಕೋಪೀಟು, ವರ್ಮಿ ಕಂಪೋಸ್ಟು ಮತ್ತು ಮಾಮೂಲಿ ಕೆಂಪು ಮಣ್ಣು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೋಕೋಪೀಟ್ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಮಣ್ಣನ್ನು ಒಂಚೂರು ಲೂಸಾಗಿಡುತ್ತೆ. ಇದೇ ನೀವು ವರ್ಷ ಇಡೀ ಬೆಳಿಬೋದು. ನಾನು ಸುಮಾರಾಗಿ ನವಂಬರ್ ಡಿಸೆಂಬರ್ ಬೆಳೆಯೋದಿಲ್ಲ. ಇವಾಗ ಮಾಡ್ಕೋತಾ ಇದ್ದೀನಿ. ಹೀಗೆ ಇದನ್ನು ಒಬ್ರೊಬ್ರು ಏನು ಮಾಡ್ತಾರೆ, ಇದನ್ನು ಹೀಗೆ ಉದ್ದ ಹೀಗೆ ಮಾಡಿಕೊಂಡು ಹೀಗೆ ಮಾಡ್ತಾರೆ. ನಾನು ಹಾಗೆಲ್ಲ ಏನೂ ಮಾಡೋದಿಲ್ಲ, ಡೈರೆಕ್ಟ್ ಹಾಗೆ ಸೋ ಮಾಡ್ತೀನಿ. ಈಸಿ, ಹೀಗೆ ಮಾಡಿ ಸಾಕು. ಅದೆಲ್ಲ ಏನು ಉದ್ದ ಮಾಡ್ಕೊಳ್ಬೇಕು, ಅದೆಲ್ಲ ಏನೂ ಬೇಡ. ಇದು ನೋಡಿ, ಇವಾಗ ಇದು ಇದೆಯಲ್ಲ, ಇದನ್ನು ಹೀಗೆ ಹಾಕ್ತೆ. ಇಷ್ಟೇ, ಏನೂ ಕಷ್ಟ ಇಲ್ಲ. ನೀವು ಮನೆಯಲ್ಲಿ ಕೊತ್ತಂಬರಿ ಬೀಜ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಒಂದು ಸಣ್ಣದು ಯಾವುದಾದ್ರೂ ನರ್ಸರಿ ಪಾಟಲ್ಲೇ ಶುರು ಮಾಡಿ. ಇದು ತುಂಬ ಈಸಿ, ಮನೇಲಿ ಬೆಳ್ಕೊಬೋದು. ಇದು ಮಾಡಿದ್ದೀನಿ. ಇದಾದಮೇಲೆ ಇದು ಹೀಗೆ ಇಟ್ಕೊಂಡಿದ್ದೀನಿ. ಮಿಕ್ಕಿದ್ದು ಇನ್ನೊಂದು ಸತಿಗೆ ಇನ್ನೊಂದು ಬ್ಯಾಗಲ್ಲಿ ಬೆಳ್ಕೊತೀನಿ. ಇದು ಇನ್ನೊಂದು ಬ್ಯಾಗಲ್ಲಿ ಹಾಕ್ಕೋತೀನಿ. ಇದಕ್ಕೆ ಇಲ್ಲಿವಾಗ ಇದು ಸೀಡ್ಸ್ ಸೋ ಆಗಿದೆ. ಇದನ್ನಿವಾಗ ಇದ್ರ ಮೇಲೆ ಒಂದು ಲೇಯರು ಕೋಕೋಪೀಟು ಮಣ್ಣು ಮಿಕ್ಸಿಂದು ಇನ್ನೊಂದು ಲೇಯರ್ ಹಾಕ್ಕೊಳ್ಳೋದು. ಇದ್ರ ಮೇಲೆ ಸೀಡ್ಸ್ ಎಲ್ಲ ನೀಟಾಗಿ ಕವರ್ ಆಗಲಿ. ಕೊತ್ತಂಬರಿ ಸೊಪ್ಪು ಬೆಳೆಯೋದು ಕಷ್ಟ ಇಲ್ಲ. ಇದೇ ಫಸ್ಟ್ ಸ್ಟೆಪ್ಪು. ನೀವು ಖಂಡಿತ ಇದನ್ನು ಟ್ರೈ ಮಾಡಿ. ಇವಾಗ ಕವರ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ಲ, ನೋಡಿದ್ರ? ಒಂಚೂರು ಎಲ್ಲನೂ ಕೊತ್ತಂಬರಿ ಬೀಜ ಎಲ್ಲೂ ಸೋ ಮಾಡಿರೋದು ಕಾಣಿಸ್ತಾ ಇಲ್ಲ. ಇದಕ್ಕೆ ಸಣ್ಣದಾಗಿ ನೀರು ಹಾಕ್ಕೊಳ್ಳೋಣ. ಸಣ್ಣ ಕ್ಯಾನಲ್ಲೇ ನೀರು ಹಾಕ್ಕೊಳ್ಳಿ ಕೊತ್ತಂಬರಿ ಬೀಜ. ಯಾಕೆ ಅಂತಂದರೆ ಇದು ಒಂಚೂರು ಮೊಳಕೆ ಬಂದಾದಮೇಲೆ ಫಸ್ಟ್ ಲೀಫ್ ಕಾಣುತ್ತಲ್ಲ, ಆವಾಗ ಒಂಚೂರು ಬಿದ್ದು ಒಂಚೂರು ಹಾಳಾಗೋದು ಜಾಸ್ತಿ ಕೊತ್ತಂಬರಿ ಬೀಜ. ಹಾಗಾಗಿ ಸಣ್ಣದು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದ್ರಲ್ಲಿ ನೀರು ಹಾಕ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಆಮೇಲೆ ಪ್ರತಿದಿನ ನೀರು ಹಾಕೋದು ಮರಿಬೇಡಿ. ಫುಲ್ ಸನ್ಲೈಟಲ್ಲಿ ಇಡಿ, ಏನೂ ಆಗೋದಿಲ್ಲ. ಅಥವಾ ನಿಮ್ಮದು ಬಾಲ್ಕನಿ ಆ ಥರದ್ದು ಏನಾದ್ರು ಇದ್ದರೆ ಅದರಲ್ಲೂ ಬೆಳ್ಕೊಬೋದು. ನೋಡಿದ್ರಲ್ಲ, ತುಂಬಾ ಈಸಿ. ಮನೆಯಲ್ಲೂ ಬೆಳ್ಕೊಂಡು ನೋಡಿ, ನಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.